ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಇವತ್ತಿನ ವಿಡಿಯೋದಲ್ಲಿ ಕಾಂಪಿಟೇಷನ್ ಲಾ ಅನ್ನುವಂಥ ಸಬ್ಜೆಕ್ಟ್ ಏನಿದೆ, ಸೊ ಈ ಸಬ್ಜೆಕ್ಟು ಏನು ಮಾತಾಡುತ್ತೆ, ಮತ್ತು ಈ ಸಬ್ಜೆಕ್ಟ್ನ ಸಿಲೆಬಸ್ ಏನಿದೆ, ಈ ಸಬ್ಜೆಕ್ಟ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ಏನಿದೆ, ನೀವು ಸ್ವಲ್ಪ ಟೈಮ್ ಆದರೆ ಯಾವುದಾದ್ರೂ ಒಂದು ಟಾಪಿಕ್ನ ಸ್ಟಾರ್ಟ್ ಕೂಡ ಮಾಡೋಣ. ಇಲ್ಲ ಅಂದರೆ ಇಂಟ್ರೊಡಕ್ಷನ್ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ. ಆಲ್ವೇಸ್ ಯಾವಾಗಲೂ ಕೂಡ ನಮ್ಮದೊಂದು ಸ್ಟ್ರಾಟಜಿ ಇದೆ ನಮ್ಮ ಕಾನೂನು. ಸೊ ಸಿಲೆಬಸ್ಸು ಏನು, ಸಬ್ಜೆಕ್ಟು ಯಾಕೆ, ಹೇಗೆ, ನಾಳೆ ದಿನ ನಿಮ್ಗೆ ಹೇಗೆ ಯೂಸ್ ಆಗುತ್ತೆ, ಅದು ನೀವು ಹೇಗೆ ಯೂಸ್ ಮಾಡಿಕೊಂಡು ನಿಮ್ಮ ಕೇಸ್ ಫೈಲ್ಗಳನ್ನು ನೀವು ಫೈಲ್ ಮಾಡ್ತೀರಾ ಅನ್ನುವಂಥದ್ದನ್ನು ಫಸ್ಟ್ ನಾವು ಅರ್ಥ ಮಾಡಿಸ್ತೀವಿ. ಸೊ ಅದು ನಾನು ಫಸ್ಟ್ ಅದು ಅರ್ಥ ಮಾಡಿಸಿ ಆದಮೇಲೆ ನಿಮಗೆ ಸಬ್ಜೆಕ್ಟ್ನ ಯೂನಿಟ್ ವೈಸ್ ಹೋಗ್ತೇನೆ, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೋಗ್ತೇನೆ. ಸೊ ಅದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಥಿಂಗು, ಎಲ್ಲದಕ್ಕಿಂತ ಮುಂಚೆ ಕಾಂಪಿಟೇಷನ್ ಲಾ ಅಂತ ಬಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ? ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಹೆಸರಲ್ಲೇ ಆನ್ಸರ್ ಇರುತ್ತೆ. ಹೆಸರನ್ನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ನಿಮಗೆ ಸಬ್ಜೆಕ್ಟೇ ಅರ್ಥ ಆಗುತ್ತೆ ಅಂತ. ನಾನು ಯಾವ ದೊಡ್ಡ ಬೇರೆ ಲೆವೆಲಿಗೆ ತೆಗೆದುಕೊಂಡು ಬಂದು ಗೊತ್ತಿಲ್ಲದೆ ಇರುವಂಥ ವಿಷಯನಂತೂ ಟೀಚ್ ಮಾಡ್ತಾ ಇಲ್ಲ. ಸೊ ನಾನು ಏನು ಟೀಚ್ ಮಾಡ್ತಾ ಇರ್ತೇನೆ, ಸೊ ಅಲ್ಲಿ ಏನಿದೆ ಅದು ನಿಮ್ಗೆ ನಾನು ಅರ್ಥ ಮಾಡಿಸ್ತಾ ಇರ್ತೇನೆ. ಸೊ ನೀವು ಕೂಡ ಅದು ಒಂದೆರಡು ಸಲ ಹೋದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಎನಿಹೌ, ಈಗ ಕಾಂಪಿಟೇಷನ್ ಲಾ ಅನ್ನುವಂಥದ್ದು ಹೆಸರು ಹೇಳ್ತಾ ಇದೆ ಕಾಂಪಿಟೇಷನ್ ಅಂತ. ಇದನ್ನ ಕನ್ನಡದಲ್ಲಿ ನಾವು ಸ್ಪರ್ಧಾ ಕಾನೂನು ಅಂತ ಕರಿತೀವಿ. ಸ್ಪರ್ಧಾ ಕಾನೂನು ಅಲ್ವಾ? ಸೊ ನೋಡಿ, ಕನ್ನಡದಲ್ಲಿ ಸ್ಪರ್ಧಾ ಕಾನೂನು, ಇಂಗ್ಲಿಷಲ್ಲಿ ಕಾಂಪಿಟೇಷನ್ ಲಾ. ಸೊ ಸ್ಪರ್ಧೆ, ಕಾಂಪಿಟೇಷನ್. ಈಗ ಸ್ಕೂಲಲ್ಲಿ ಮತ್ತೆ ನಿಮ್ಮ ಕಾಲೇಜ್ ಲೆವೆಲಲ್ಲಿ ನೀವು ಕೇಳಿರ್ತೀರ ಅಲ್ವಾ, ಸ್ಕೂಲ್ ಮತ್ತೆ ಕಾಲೇಜ್ ಲೆವೆಲ್ ಎಲ್ಲ ಕೇಳಿರ್ತೀರಾ. ಸೊ ಕಾಂಪಿಟೇಷನ್ ನಡೀತಾ ಇದೆ, ಕಾಂಪಿಟೇಷನ್ ಪ್ರೋಗ್ರಾಮ್ ನಡೀತಾ ಇದೆ, ಸ್ಪರ್ಧೆ ನಡೀತಾ ಇದೆ. ಸೇಮ್ ಥಿಂಗು ಇಲ್ಲೂ ಕೂಡ ಅದೇ ಕಾನ್ಸೆಪ್ಟ್ ಅನ್ನು ಮಾತಾಡ್ತೀವಿ. ಆದರೆ ನಿಮ್ಮ ಸ್ಕೂಲಲ್ಲಿ ನಡೀತಾ ಇದ್ದಂಥ ಪ್ರೋಗ್ರಾಮ್ಸ್ಗಳಲ್ಲಿ ಏನೋ ಒಂದು ಚೆಸ್ ಕಾಂಪಿಟೇಷನ್ನು, ಅಥವಾ ಯಾವುದೋ ಒಂದು ಸ್ಪೋರ್ಟ್ ಕಾಂಪಿಟೇಷನ್ನು, ಅಥವಾ ಯಾವುದೋ ಒಂದು ಕ್ವಿಸ್ ಕಾಂಪಿಟೇಷನ್ನು, ಸಮಥಿಂಗ್ ಏನೋ ಒಂದು ಕಾಂಪಿಟೇಷನ್ ನಡೀತಾ ಇರ್ತಿತ್ತು. ಆದರೆ ಇಲ್ಲಿ ಆಸ್ ಎ ಲಾ ಸ್ಟೂಡೆಂಟ್ ಆಗಿ ನೀವು ಇಲ್ಲಿ ಸ್ಟಡಿ ಮಾಡೋದೇನು ಅಂತಂದ್ರೆ ಮಾರ್ಕೆಟ್ನ ಕಾಂಪಿಟೇಷನ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಸರ್ ಏನ್ ಸರ್ ಇದು ಮಾರ್ಕೆಟ್ನ ಕಾಂಪಿಟೇಷನ್ ಅಂದ್ರೆ? ನಾನು ನಿಮಗೆ ಒಂದು ಎಕ್ಸಾಂಪಲ್ ಜೊತೆ ಅರ್ಥ ಮಾಡಿಸ್ತೇನೆ. ಸೊ ಇಡೀ ಸಬ್ಜೆಕ್ಟ್ನ ನಾನು ಏನಕ್ಕೆ ಓದ್ತಾ ಇದ್ರೆ ಏನಕ್ಕೆ ಬೇಕು ಅಂತ ಅರ್ಥ ಮಾಡಿಸ್ತಾ ಹೋಗ್ತಾ ಇರಬೇಕು. ನಾನು ಏನಕ್ಕೆ ಇದನ್ನ ಬೇಕು, ಏನಕ್ಕೆ ಇದನ್ನ ಓದ್ಬೇಕು ಅಂತ ನಿಮ್ಗೆ ಏನಾದ್ರು ಅರ್ಥ ಆಯ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಓದ್ಕೊಳ್ತೀರಾ ಫರ್ದರ್ ಫ್ಯೂಚರಲ್ಲಿ. ನಾನು ಏನಕ್ಕೆ ಓದ್ತಾ ಇದ್ದೀನಿ, ಏನಕ್ಕೆ ಬೇಕು, ನಾ ಇದು ಓದ್ಬೇಕಾ, ಹೇಗೆ ಓದ್ಬೇಕು, ನಿಮಗೆ ಬೇಸಿಕಲಿ ಅದೇ ಅರ್ಥ ಆಗಿಲ್ಲ ಅಂದರೆ ಸಬ್ಜೆಕ್ಟ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅದಕ್ಕೆ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ಕಾಂಪಿಟೇಷನ್ ಲಾ ಅನ್ನುವಂಥದ್ದು ಯಾವ ರೀತಿ ಅಂದರೆ, ಮಾರ್ಕೆಟಲ್ಲಿ ಸುಮಾರು ಕಾಂಪಿಟೇಷನ್ ಇದೆ. ಸುಮಾರು ಕಾಂಪಿಟೇಷನ್ ಅಂತಂದರೆ ಈಗ ಏನಾದರೂ ತೊಗೊಳಕ್ಕೆ ಹೋಗಿ ನೀವು, ಕ್ಲಾತ್ ಆಗಿರಬಹುದು, ಬಟ್ಟೆ, ಉಡುಪು, ಪ್ಲಾಸ್ಟಿಕ್ ಐಟಮು, ಫೋನ್ಸು, ಮಾರ್ಕೆಟ್, ಡಿಜಿಟಲ್, ಎಲೆಕ್ಟ್ರಾನಿಕ್, ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋಗಿ ಮಾರ್ಕೆಟಲ್ಲಿ ಏನಿರುತ್ತೆ ಅಂದರೆ ಪ್ರೈಸ್ ವೇರಿಯೇಷನ್ ಇದ್ದೇ ಇರುತ್ತೆ. ಮಾರ್ಕೆಟಲ್ಲಿ ಎಲ್ಲ ಪ್ರಾಡಕ್ಟು ಅವೈಲೇಬಲ್ ಇರುತ್ತೆ. ಉದಾಹರಣೆಗೆ ನಾನು ಒಂದು ಪ್ರೈಸ್ನ ನಾನು ತಗೊಳ್ತೇನೆ, ಒಂದು ಪ್ರಾಡಕ್ಟ್ನ ತಗೊಳ್ತಾ ಇದ್ದೇನೆ. ಒಂದು ಫೋನ್ನ ಬೆಲೆ, ಅಸ್ಯೂಮ್ ಫೋನ್ ಅಂತ ಎಕ್ಸಾಂಪಲ್ ತಗೊಳ್ಳೋದಕ್ಕಿಂತ ನಿಮ್ಗೆ ಯಾವ ರೀತಿ ತಗೋಣ, ಓಕೆ, ಒಂದು ಮಾರ್ಕೆಟ್ ಅನ್ನುವಂಥದ್ದು, ಮಾರ್ಕೆಟ್ ಅಂತಂದ್ರೆ ಮಾರ್ಕೆಟ್ ಅಲ್ವಾ. ಸೊ ಇದರಲ್ಲಿ ಒಂದು ಸಣ್ಣ ದಿನಸಿ ಅಂಗಡಿ ಅಂತ ತಗೊಳ್ತೇನೆ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ದಿನಸಿ ಅಂಗಡಿಯಲ್ಲಿ ಏನಿರುತ್ತೆ, ಸ್ಟೇಷನರಿ ಶಾಪಲ್ಲಿ ಏನಿರುತ್ತೆ, ಸೊ ಎಲ್ಲ ರೀತಿಯಾದಂಥ ದಿನಸಿಗಳಿರುತ್ತೆ. ಸೊ ಅದರಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ನಾನು ತಗೊಳ್ತಾ ಇದ್ದೀನಿ. ಒಂದು ಪ್ರಾಡಕ್ಟ್ ಯಾವ್ದು ತಗೊಳ್ತೇನೆ, ರೈಸ್ನ ನಾನು ತಗೊಳ್ತೇನೆ. ರೈಸ್, ಓಕೆನಾ? ಅರ್ಥ ಆಗ್ತಿದ್ಯಾ ನಿಮ್ಗೆ? ನಾನು ಮಾರ್ಕೆಟ್ ಅಲ್ಲಿ ಸಿಗುವಂತ ರೈಸ್ ನ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಈ ರೈಸ್ ನ ಬೆಲೆ XYZ ಅಸ್ಯೂಮ್ ಮಾಡ್ಕೊಂಡು ಹೋಗೋಣ, 100 rupees per kg ಅಂತ ಇದೆ ಅಂತ ಅನ್ಕೋಣ. ಇದು ಪರ್ಚೇಸ್ ಮಾಡಿ ತಗೊಂಡ್ ಬಂದು ಹಾಕಿ ಎಲ್ಲ ಮಾಡೋ ತನಕ ಒಂದು 80 rupees ಆಗಿದೆ, ಎಲ್ಲಿ ಸ್ಟೋರಿಗೆ ಬರೋ ತನಕ. ಆದ್ರೆ ಅವನು ಒಂದು 20 rupees ಏನ್ ಮಾಡ್ತಾ ಇದ್ದಾನೆ, ಮಾರ್ಜಿನ್ ಇಟ್ಟು ಮಾರ್ಬೇಕು ಅಂತ ಪ್ಲಾನ್ ಮಾಡಿದ್ದಾನೆ. ಯಾರು? ಅಂಗಡಿ ಅವನು. ಇಲ್ಲಿ ಕ್ಲಿಯರ್ ಅಲ್ವಾ ನೀವು? ಅಂಗಡಿ ಅವನು 100 rupees ಅಲ್ಲಿಗೆ ಮಾರ್ತಾ ಇದ್ದಾನೆ ಮಾರ್ಕೆಟ್ ಅಲ್ಲಿ. ಅಂಗಡಿ ಹೆಸರು ಯಾವುದೋ ಒಂದು ಎ ಅನ್ನುವಂತ ಅಂಗಡಿ ಹೆಸರು, ಅವನು 100 rupeesಗೆ ಮಾರ್ತಾ ಇದ್ದಾನೆ. 20 rupees ಪ್ರಾಫಿಟ್ ಇಡ್ತಾ ಇದ್ದಾನೆ. 80 rupees ಅವನಿಗೆ ಬಂದು ಅವನ ಶಾಪಲ್ಲಿ ಬೀಳೋ ತನಕ ಕಾಸ್ಟ್ ಆಗಿದೆ. ಇಲ್ಲಿಗೆ ಸ್ಟೋರಿ ಅರ್ಥ ಆಯ್ತು. ಬರೀ ರೈಸ್ ಇಂದ ಹೇಳ್ತಾ ಇದ್ದೀನಿ, ಸಿಂಪಲ್ ಎಕ್ಸಾಂಪಲ್. 100 rupees per kg, 20 rupees ಪ್ರಾಫಿಟ್, 80 rupees ಅವನು ತಗೊಂಡ್ಕೊಂಡು ಬಂದಿರುವಂತದ್ದು. ಈಗ ಬಿ ಅನ್ನುವಂತ ಅಂಗಡಿ ಇದೆ, ಇದೇ ರೈಸ್ನ, ಅದೇ ಕ್ವಾಲಿಟಿ ಇರುವಂತ ರೈಸ್ನ ಅವನೇನ್ ಮಾಡ್ತಾನೆ ಅಂತಂದ್ರೆ 90 rupeesಗೆ ನಾನು ಮಾರ್ತೀನಿ ಅಂತ ಹೇಳ್ತಾನೆ. ಸೊ ಇವನಿಗೂ ಕೂಡ ಎಷ್ಟು ಬಿದ್ದಿದೆ, 80 rupees ಬಿದ್ದಿದೆ. ಬಟ್ ಇವನ್ ಪ್ರಾಫಿಟ್ ಇಡ್ತಾನೆ ಜಸ್ಟ್ 10 rupees. ಓಕೆ, ಒಳ್ಳೇದು. ಇದು ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್ ಅಲ್ವಾ? ಹೌದು, ನನ್ನ ಇಷ್ಟ. ಇನ್ನೊಂದು ಸಿ ಅಂಗಡಿಯವನ್ ಏನ್ ಮಾಡ್ತಾನೆ, ಇದೇ ರೈಸ್ ನ ಮಾರ್ಕೆಟ್ ಅಲ್ಲಿ 3 ಶಾಪ್ ತಗೊಳ್ತಾ ಇದೀನಿ, ಎ ಶಾಪ್, ಬಿ ಶಾಪ್, ಸಿ ಶಾಪ್. ಇವನ್ ಏನ್ ಮಾಡ್ತಾನೆ, ಇದನ್ನ ನಾನು 82 rupeesಗೆ ಮಾರ್ತೀನಿ ಅಂತ ಹೇಳ್ತಾನೆ. ಸೊ ಇವನ್ ಬರೀ 2 rupees ಪ್ರಾಫಿಟ್ ಇಡ್ತಾನೆ, 80 rupeesಗೆ ಇವನು ತಗೊಂಡಿರ್ತಾನೆ. ಇಲ್ಲೂ ಕೂಡ ಕಾಂಪಿಟೇಷನ್ ಹೆಲ್ದಿ ಇದೆ, ನೋ ಇಶ್ಯೂಸ್, ಸಮಸ್ಯೆ ಇಲ್ಲ. ಅವರು ತಮ್ಮ ಪ್ರಾಫಿಟ್ ಅಲ್ಲಿ ಹೆಲ್ದಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಪರ್ಧೆ ನಡೀತಾ ಇದೆ. ಎ ಶಾಪ್, ಬಿ ಶಾಪ್, ಸಿ ಶಾಪ್ ಅನಿಗೆ ರೈಸ್ ಮಾರೋದ್ರಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಇವ್ನು 100 rupees, ಇವ್ನು 90 rupees, ಇವ್ನು 82 rupees. ಪ್ರಾಫಿಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾರೆ, ಬಟ್ ಜಾಸ್ತಿ ಸೇಲ್ ಮಾಡ್ತಾರೆ, ಒಳ್ಳೇದು. ಆದ್ರೆ ಡಿ ಅನ್ನುವಂತ ಒಬ್ಬ ಶಾಪ್ ಅನ್ ಬಂದ,
ಇವನ್ ಏನ್ ಮಾಡ್ದ 60 ರುಪೀಸಿಗೆ ನಾನು ಮಾರ್ತೀನಿ ಅಂತ ಹೇಳ್ದ, ಬಟ್ ಇವನ್ 80 ರುಪೀಸ್ಗೆ ತಗೊಂಡಿದ್ದಾನೆ. ಅರ್ಥ ಆಗ್ತಿದೆಯಲ್ವಾ ನಿಮ್ಗೆ? ಇದೆ, ಇರುತ್ತೆ, ಸಮಸ್ಯೆಗಳು ಇರುತ್ತಲ್ಲ. 60 ರುಪೀಸಿಗೆ ಮಾರ್ತಾ ಇರ್ತಾನೆ, ಬಟ್ ಇವ್ನು 80 ರುಪೀಸ್ ತಗೊಂತಾನೆ, ಇವ್ನು -20 ರುಪೀಸ್ ಲಾಸ್ ಅಲ್ಲಿ ಮಾರ್ತಾ ಇರ್ತಾನೆ. ಇವ್ನು ಲಾಸ್ ಅಲ್ಲಿ ಇದ್ದಾನೆ, ಪ್ರಾಫಿಟ್ ಅಲ್ಲಿ ಇಲ್ಲ, -20 ರುಪೀಸ್ ಲಾಸ್ ಅಲ್ಲಿ ಇದ್ದಾನೆ. ಆದ್ರೂ ಕೂಡ ಇವ್ನು ಸೇಲ್ ಮಾಡ್ತಾ ಇರ್ತಾನೆ. ಏನಕ್ಕೆ ಅಂದ್ರೆ ಈ 3 ಜನರಿಗೆ ಲಾಸ್ ಮಾಡ್ಬೇಕು ನಾನು, ಅಂದ್ರೆ ಮಾರ್ಕೆಟ್ ನ ಕ್ರಾಶ್ ಮಾಡ್ಬೇಕು. ಇವ್ನು ಸುಮ್ನೆ XY, ಅವನಿಗೆ ಏನು ಸಂಬಂಧ ಇಲ್ಲ, ಲಾಸ್ ಪ್ರಾಫಿಟ್ ಸಂಬಂಧ ಇಲ್ಲ. ಮಾರ್ಕೆಟ್ ಅಲ್ಲಿ ಇವ್ರು ಕೊಡ್ತಾ ಇರೋದು ಎಲ್ಲದಕ್ಕೂ ರೈಟ್ ಕಡಿಮೆ ಇಡಬೇಕು, ಕಡಿಮೆ ಇಡ್ತೀನಿ, ಆ ರೀತಿ ಇಟ್ಟು ನಾನು ಮಾರ್ತಾ ಇದ್ರೆ ಸೊ ಈ 3 ಜನರ ಪರಿಸ್ಥಿತಿ ಏನು ಆಯ್ತು? ಹೆಲ್ದಿ ಕಾಂಪಿಟೇಷನ್ ಮಾಡು, 100 ರೂಪಾಯಿ ಇಡೋದು 85 ರೂಪಾಯಿ, 90 ರೂಪಾಯಿ, 82 ರೂಪಾಯಿ. ಆದ್ರೆ ಆಕ್ಚುಯಲ್ ನೀನ್ ಕೊಂಡ್ಕೊಂಡಿದ್ಕಿಂತ ರೈಟ್ ಕಡಿಮೆ ಇಟ್ರೆ ಏನ್ ವಿಷಯ? ಅರ್ಥ ಆಗ್ತಿದೇವಲ್ವ ನಿಮ್ಗೆ? ಸೊ ಈ ರೀತಿ ಸಮಸ್ಯೆ ಆದಾಗ ಇದಕ್ಕೊಂದು ಕಾನೂನು ತರ್ತಾರೆ ನಮ್ಮ ಇಂಡಿಯಾದಲ್ಲಿ ಅಥವಾ ಎಲ್ಲಾ ಕಡೆ ವರ್ಲ್ಡ್ ವೈಡ್. ನಮ್ಮ ಇಂಡಿಯಾದಲ್ಲಿ ಇದನ್ನ ಕಾಂಪಿಟೇಷನ್ ಆಕ್ಟ್ 2002ದಲ್ಲಿ ಎಕ್ಸಾಕ್ಟ್ ಆಗಿ ಎನಾಕ್ಟ್ಮೆಂಟ್ ಮಾಡ್ತಾರೆ. ಆಮೇಲೆ ರೆಸ್ಟ್ರಿಕ್ಟ್ ಮಾಡುವಂತದ್ದು ಟ್ರೇಡ್ ಮಾಡೋದಕ್ಕೆ. ಉದಾಹರಣೆಗೆ ಒಂದು ಮಾರ್ಕೆಟ್ ಇದೆ, ಇನ್ನೊಂದು ಹೇಳ್ತಾ ಇದ್ದೀನಿ, ಈ ಮಾರ್ಕೆಟ್ ಇದೆ, ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯದವರು ಇದ್ದಾರೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಶಾಪ್ಸ್ ಗಳೆಲ್ಲ ಇಟ್ಕೊಂಡಿದ್ದಾರೆ. ಇದು ಒಂದು ಎಕ್ಸಾಂಪಲ್, ಇಲ್ಲಿ ಮುಗೀತಿದು ರೈಸ್ ಇಂದು. ಸೊ ಪ್ರೈಸ್ ವೇರಿಯೇಷನ್ ಆದಾಗ ಮಾರ್ಕೆಟ್ ಅಲ್ಲಿ ಎಲ್ಲರೂ ಕರೆಕ್ಟ್ ಆಗಿ ಒಂದು ಪ್ರೈಸ್ ಇಡಬೇಕು. ಅಂದ್ರೆ 80 ರುಪೀಸ್ ಅಂದ್ರೆ ಅದ್ರ ಮೇಲ್ಗಡೆ ಪ್ರಾಫಿಟ್ ಇಡಬೇಕು ನೀವು, ಅದಕ್ಕಿಂತ ಕೆಳಗಡೆ ಇಟ್ಬಿಟ್ಟು ಮಾರ್ಕೆಟ್ ಕ್ರಾಶ್ ಮಾಡಬಾರ್ದು ಅನ್ನುವಂಥದ್ದು ಒಂದ್ ರೀಸನ್. ಎರಡನೇ ರೀಸನ್, ಒಂದು ಮಾರ್ಕೆಟ್ ಇದೆ, ರೆಸ್ಟ್ರಿಕ್ಷನ್ ಹಾಕುವಂಥದ್ದು. ಮಾರ್ಕೆಟ್ ಅಲ್ಲಿ ಎಲ್ಲರೂ ಬಂದು ವ್ಯಾಪಾರ ಮಾಡಬಹುದು, ಆದರೆ ಯಾರಿಗಾದ್ರೂ ಬಂದು ವ್ಯಾಪಾರ ಮಾಡೋದಕ್ಕೆ ರೆಸ್ಟ್ರಿಕ್ಟ್ ಮಾಡುವಂಥದ್ದು. ನೀನ್ ಇಲ್ಲಿ ವ್ಯಾಪಾರ ಮಾಡೋ ಹಾಗಿಲ್ಲ, ನೀನ್ ಇಲ್ಲಿ ಇದನ್ನ ಸೇಲ್ ಮಾಡೋ ಹಾಗಿಲ್ಲ ಅಂತ ರೆಸ್ಟ್ರಿಕ್ಟ್ ಮಾಡುವಂಥದ್ದು. ಯಾಕಂತಂದ್ರೆ ಅವನು ಅದನ್ನ ಸೇಲ್ ಮಾಡಿದ್ರೆ ನನ್ನ ಶಾಪಿಗೆ ಲಾಸ್ ಆಗ್ತಾ ಇದೆ. ಸೊ ಈ ರೀತಿ ಕಾನ್ಸೆಪ್ಟ್ಗಳು ಅಂದ್ರೆ ಕಾಂಪಿಟೇಷನ್ ಏನ್ ಹೇಳುತ್ತೆ, ಕಾಂಪೀಟ್ ಮಾಡುವಂಥದ್ದನ್ನ ಹೆಲ್ದಿ ಕಾಂಪೀಟ್ ಮಾಡಿ, ABC ಶಾಪ್ ಅಲ್ಲಿ ಯಾವ ರೀತಿ ಹೆಲ್ದಿ ಕಾಂಪೀಟ್ ಮಾಡ್ತಾರೆ ಆ ರೀತಿ ಕಾಂಪೀಟ್ ಮಾಡಿ, ಡಿ ತರ ಕಾಂಪೀಟ್ ಮಾಡಬೇಡಿ. ಅಂದ್ರೆ ಅನ್ಫೇರ್ ಟ್ರೇಡ್ ಅಂತ ಕರಿತೀವಿ ನಾವು ಅದನ್ನ. ಅನ್ಫೇರ್ ಟ್ರೇಡ್ ಮಾಡಬೇಡಿ. ಆಮೇಲೆ ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕ್ಬೇಡಿ. ಎಲ್ರಿಗೂ ಕೂಡ ಓಪನ್ ಆಗಿ ಕಾಂಪಿಟೇಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅವರು ಬಂದ್ಬಿಟ್ಟು ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಈಗ ಕಾಂಪಿಟೇಷನ್ ಲಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಒಂದೇ ಒಂದು ಲೈನ್ ಅಲ್ಲಿ ಇದಿಷ್ಟು ಸ್ಟೋರಿಗಳು ಹೇಳಾದ್ಮೇಲೆ ಮಾರ್ಕೆಟ್ ಇದೆ, ಮಾರ್ಕೆಟ್ ಅಲ್ಲಿ ಎಲ್ಲದೂ ಕೂಡ ಹೆಲ್ದಿ ಆಗಿ ವ್ಯಾಲಿಡ್ ಆಗಿ, ಆಯ್ತಾ, ಸೊ ಎಫಿಷಿಯನ್ಸಿ ಆಗಿ, ಯಾವುದೇ ರೀತಿಯಾದಂತಹ ಸಪ್ಲೈ ಮತ್ತೆ ಡಿಮ್ಯಾಂಡ್ಸ್ ಸಮಸ್ಯೆ ಆಗದೇ ರೀತಿಯಲ್ಲಿ, ಸಪ್ಲೈ ನಾವೆಷ್ಟು ಕೊಡ್ತಾ ಇದೀವಿ, ಡಿಮ್ಯಾಂಡ್ ಎಷ್ಟು ಜನರಿಂದ ಬರ್ತಾ ಇದೆ, ಸೊ ಇದೇನು ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದನ್ನ ನಾವು ಕಾಂಪಿಟೇಷನ್ ಲಾದಲ್ಲಿ ಓದ್ತೀವಿ. ಸೊ ಕಾಂಪಿಟೇಷನ್ ಲಾದಲ್ಲಿ ಇನ್ನೊಂದು ಸ್ವಲ್ಪ ನಾನು ಸಿಲೆಬಸ್ ಹತ್ರ ಹೋಗ್ತೇನೆ, ನಿಮಗೆ ಇನ್ನೊಂದು ಸ್ವಲ್ಪ ಅರ್ಥ ಆಗುತ್ತೆ. ಸೊ ಈಗ ಸರಿ, ನಿಮಗೆ ಡೈರೆಕ್ಟ್ ಆಗಿ ಇದನ್ನೇ ತೋರ್ಸೋಣ. ಇದು ಬಂದ್ಬಿಟ್ಟು 3 year LLB ಸಿಲೆಬಸ್ ನ ಇಲ್ಲಿ ಕೊಟ್ಟಿರುವಂತದ್ದು ಯಾರು ಯೂನಿವರ್ಸಿಟಿ ಕಡೆಯಿಂದ ರಿಲೀಸ್ ಮಾಡಿರುವಂತದ್ದು. ಟೋಟಲ್ ಆಗಿ 5 ಯೂನಿಟ್ ಗಳನ್ನ ನಿಮಗೆ ಹೇಳ್ತಾ ಇದ್ದಾರೆ. ಯೂನಿಟ್ 1, 2, 3, 4, 5 5 ಯೂನಿಟ್ ಗಳನ್ನ ಕೊಟ್ಟಿದ್ದಾರೆ. ಸಿಲೆಬಸ್ ತುಂಬಾ ಸಿಂಪಲ್ ಆಗಿದೆ ನೋಡಿ. ಈಗ ನಾನು ಕಾಂಪಿಟೇಷನ್ ಲಾ ಅನ್ನುವಂಥದ್ದು ಏನಿದೆ ಇದ್ರದ್ದು ನಾನು ಹೇಳಿದೆ ಸಬ್ಜೆಕ್ಟ್. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಗಳು ಎಫಿಷಿಯನ್ಸಿ ಆಗಿ ಕರೆಕ್ಟ್ ಆಗಿ ಸೇಲ್ ಆಗ್ಬೇಕು, ಮತ್ತೆ ಸುಮ್ನೆ ಅನ್ಫೇರ್ ಟ್ರೇಡ್ ಗಳನ್ನೆಲ್ಲ ಮೇಂಟೈನ್ ಮಾಡದಿರೋ ರೀತಿಯಾಗಿ ಆಗ್ತಂದಿರೋದು ಅಂತ. ಸೊ ಇಲ್ಲಿ ಏನೇನಿದೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಿ ಕಾಂಪಿಟೇಷನ್ ಅನ್ನುವಂಥದ್ದು ಆಬ್ಜೆಕ್ಟಿವ್ಸ್, ಸಬ್ಜೆಕ್ಟ್ ನ ಆಬ್ಜೆಕ್ಟಿವ್ಸ್. ಕನ್ಫ್ಯೂಷನ್ ಆಗುತ್ತೆ ಈ ಸಬ್ಜೆಕ್ಟ್ ಏನಕ್ಕೆ ಓದ್ತಾ ಇದೀನಿ ಅಂತ, ಅದಕ್ಕೆ ನಾನು ಸಬ್ಜೆಕ್ಟ್ ಅರ್ಥ ಮಾಡ್ಸಕ್ ಹೋಗ್ತಾ ಇದೀನಿ ಫಸ್ಟ್ ವಿಡಿಯೋದಲ್ಲಿ. ಕಾಂಪಿಟೇಷನ್ ಲಾ ಅನ್ನುವಂಥದ್ದು ಏನ್ ಮಾಡ್ತಾ ಇದೆ, ಎನ್ಶೂರ್ ಮಾಡ್ತಾ ಇದೆ ಪ್ರಾಡಕ್ಟಿವಿಟಿನ, ಎಫಿಷಿಯಂಟ್ ನ, ಇನೋವೇಟಿವ್ ನ, ರೆಸ್ಪಾನ್ಸಿವ್ ಮಾರ್ಕೆಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೊಡಕ್ಷನ್ ಇರಬೇಕು, ಎಫಿಷಿಯಂಟ್ ಆಗಿ ಬರಬೇಕು, ಇನೋವೇಟಿವ್ ಆಗಿ ಹೊಸದಾಗಿ ಆವಿಷ್ಕಾರಗಳನ್ನ ಮಾಡಬೇಕು. ಸೊ ಅದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಇಲ್ಲಿ ಇಬ್ರು ಬರ್ತಾರೆ, ಗೂಡ್ಸ್ ಅಂಡ್ ಸರ್ವಿಸ್ ಗಳನ್ನ ಕನ್ಸ್ಯೂಮರ್ಸ್ ಗಳು ಕನ್ಸ್ಯೂಮ್ ಮಾಡ್ತಾರೆ. ಸೊ ಅವರು ಕನ್ಸ್ಯೂಮ್ ಮಾಡುವಂಥದ್ದು ಅಫೋರ್ಡೆಬಲ್ ಪ್ರೈಸ್ ಆಗಿರ್ಬೇಕು, ಮತ್ತೆ ಆ ಅಫೋರ್ಡೆಬಲ್ ಪ್ರೈಸ್ ಏನಿದೆ ಅದು ನೇಷನ್ಗೆ ಅಡ್ವರ್ಸ್ ಎಫೆಕ್ಟ್ ಆಗಬಾರ್ದು, ಅದು ನೇಷನ್ ಸಪೋರ್ಟೇಟಿವ್ ಆಗಿರ್ಬೇಕು. ಸೊ ಆ ಕಾರಣದಿಂದ ಕಾಂಪಿಟೇಷನ್ ಆಕ್ಟ್ 2002 ನ ಎನಾಕ್ಟ್ಮೆಂಟ್ ತಂದಿದ್ದಾರೆ. ಸೊ ಇದರ ಒಂದು ಬೇಸಿಕ್ ಫ್ಯೂಚರ್ಸ್ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಏನು ಎತ್ತ ಅನ್ನುವಂಥದ್ದನ್ನ ಸ್ವಲ್ಪ ವಿಷಯಗಳನ್ನ ಕಲಿತಾ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ಸೊ ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸ್ ಗಳನ್ನು ಕೂಡ ನೀವು ಇದರಲ್ಲಿ ಕಲಿತಾ ಹೋಗ್ತೀರಾ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಉದ್ದೇಶದಲ್ಲಿ ಕಾಂಪಿಟೇಷನ್ ಲಾದಲ್ಲಿ 5 ಯೂನಿಟ್ಸ್ ಗಳನ್ನ ಇಟ್ಟಿದ್ದಾರೆ. ಸೊ ಸಿಲೆಬಸ್ ಕೂಡ ಇದರಲ್ಲಿ ಒಂದಿಷ್ಟು ನೋಡ್ಕೊಳ್ಳೋಣ, ಆಯ್ತಾ, ತುಂಬಾ ಸಿಂಪಲ್ ಆಗಿ. ಸೊ ಯೂನಿಟ್ 1 ಅಲ್ಲಿ ಅಂತ ಬಂದಾಗ ಕಾಂಪಿಟೇಷನ್ ಪಾಲಿಸಿ ಅಂಡ್ ಎಕನಾಮಿಕ್ಸ್ ಅಂಡ್ ಫಂಕ್ಷನ್ ಆಫ್ ದ ಕಾಂಪಿಟೇಷನ್ ಲಾ ಅಂತ ಇದೆ. ಅಂದ್ರೆ ಕಾಂಪಿಟೇಷನ್ ಪಾಲಿಸೀಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಂಪಿಟೇಷನ್ ಪಾಲಿಸೀಸ್ ಗಳು ಎಕನಾಮಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದು ಹೇಳ್ತಾರೆ. ನೀವು ಅದನ್ನ ಸ್ಟಡಿ ಮಾಡಬೇಕಾಗುತ್ತೆ. ಸೊ 100% A to Z ನಂದೇ ಕ್ಲಾಸಸ್ ಗಳು ತಗೊಂಡಿದ್ದೀನಿ ನಾನು. ಕಾಂಪ್ಲಿಕೇಶನ್ ಅಂತ ಅನ್ಕೊಳ್ಬೇಡಿ, ತುಂಬಾ ಸಿಂಪಲ್ ಆಗಿ ಒಂದೊಂದೇ ಟಾಪಿಕ್ಸ್ ಗಳು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಫಂಕ್ಷನ್ ಆಫ್ ಕಾಂಪಿಟೇಷನ್ ಲಾ ಅಂತ ಇದೆ. ಸೊ ಈ ಕಾಂಪಿಟೇಷನ್ ಲಾ ಏನಿದೆ, ಈ ಕಾಂಪಿಟೇಷನ್ ಲಾ ಯಾವ ರೀತಿ ಫಂಕ್ಷನ್ ಮಾಡುತ್ತೆ, ಇದರ ಫಂಕ್ಷನ್ ಏನು, ಇದರ ಕಾರ್ಯಗಳೇನು ಅಂತ ಒಂದು ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡ್ತೀರಾ. ಸೊ ಅದಾದ್ಮೇಲೆ ಈ ಕಾಂಪಿಟೇಷನ್ ಲಾ ಯಾವ ರೀತಿ ಕಂಟ್ರೋಲ್ ಆಗುತ್ತೆ, ಅಂದ್ರೆ ಪ್ರಾಕ್ಟೀಸಸ್ ಗಳನ್ನ ಯಾವ ರೀತಿ ಇದು ಕಂಟ್ರೋಲ್ ಮಾಡುತ್ತೆ
ಬೈ ಕಾಂಪಿಟೇಷನ್ ಥ್ರೂ ಯಾವ ರೀತಿ ಇದು ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀರಾ. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳನ್ನ, ಸೊ ಇದು ರೆಗ್ಯುಲೇಟ್ ಮಾಡೋದಕ್ಕೆ, ಟ್ರೇಡ್ ನ ರೆಗ್ಯುಲೇಟ್ ಮಾಡೋದಕ್ಕೆ, ವ್ಯಾಪಾರನ ಹೆಲ್ದಿಯಾಗಿ ಇಡೋದಕ್ಕೆ ಯಾವ ಯಾವ ರೀತಿಯಾದಂತಹ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಪೋರ್ಟ್ ಮಾಡಿದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗ್ತೀರಾ. ಸರಿ, ಈಗ ಯೂನಿಟ್ ನಂಬರ್ 2 ಅಂತ ಬಂದಾಗ ಒಂದಿಷ್ಟು ಸ್ವಲ್ಪ ಫಾರಿನಿಗೆ ಹೋಗ್ತೀವಿ ನಾವು. ಯೂನಿಟ್ ನಂಬರ್ 1 ಅಲ್ಲಿ ಆಲ್ವೇಸ್ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಇಂಟ್ರೊಡಕ್ಷನ್ ಅನ್ನ ಕಲಿತೀರಾ ಅಂತ. ಯೂನಿಟ್ ನಂಬರ್ 2 ಅಂತ ಬಂದಾಗ ಒಂದ್ ಸ್ವಲ್ಪ ಹೊರ ದೇಶದಲ್ಲಿ ಏನ್ ನಡೀತಾ ಇದೆ, ಹೊರ ದೇಶದ ಆಕ್ಟ್ಸ್ ಗಳು ಏನೇನ್ ಮಾತಾಡ್ತಾ ಇತ್ತು, ಅದರ ಹಿಸ್ಟ್ರಿ ಏನಿತ್ತು, ಟ್ರ್ಯಾಕ್ ಹೇಗಾಯ್ತು, ಹೇಗ್ ಟ್ರ್ಯಾಕ್ ಮಾಡಿದ್ದಾರೆ ಅಂತ ನೋಡಿ. ಶರ್ಮನ್ ಆಂಟಿ ಟ್ರಸ್ಟ್ ಆಕ್ಟ್ ಅಂತ ಇದೆ 1890 ಅಲ್ಲಿ, ಅದು ಫಾರಿನ್ ಆಕ್ಟ್. ಈ ತರ ಸುಮಾರು ಆಕ್ಟ್. ಆಮೇಲೆ ಕ್ಲೇಟನ್ ಆಕ್ಟ್ ಅಂತ ಕರಿತೀವಿ 1914 ಫಾರಿನ್ ಆಕ್ಟ್, ಅದ್ರ ಬಗ್ಗೆ ಒಂದಿಷ್ಟು ಸೈಲೆಂಟ್ ಫ್ಯೂಚರ್ಸ್, ಇದ್ರ ಬಗ್ಗೆ ಒಂದು ಸೈಲೆಂಟ್ ಫ್ಯೂಚರ್ಸ್. ಆಮೇಲೆ ಫೆಡರಲ್ ಟ್ರೇಡ್ ಕಮಿಷನ್ ಆಕ್ಟ್ ಅಂತ ಇದೆ, FTC ಆಕ್ಟ್ ಅಂತಾನೆ ಕರಿತೀವಿ ನಾವು ಫೇಮಸ್ ಆಗಿ. ಸೊ 1914 ಅದ್ರ ಬಗ್ಗೆ ಕಲಿತೀರಾ. UK ಕಾಂಪಿಟೇಷನ್ ಆಕ್ಟ್ ಅಂತ ತಂದಿದ್ದಾರೆ 1998, ಅದ್ರ ಬಗ್ಗೆ ಕಲಿತೀರಾ. ಎಂಟರ್ಪ್ರೈಸಸ್ ಆಕ್ಟ್ ಅಂತ ತಂದಿದ್ದಾರೆ 2002 ಅದ್ರ ಬಗ್ಗೆ ಕಲಿತೀರಾ. ಸೊ ಎರಡನೇ ಯೂನಿಟ್ ಅಂತ ಒಂದ್ ಬಂದಾಗ ಒಂದ್ ಸ್ವಲ್ಪ ಫಾರಿನ್ ಅಲ್ಲಿ ಇದೇ ಕಾಂಪಿಟೇಷನ್ ಇದೇ ಮಾರ್ಕೆಟ್ ಅನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ, ಇದೇ ಮಾರ್ಕೆಟ್ ಅನ್ನ ಸ್ಟ್ಯಾಂಡಲೈಸ್ ಮಾಡೋದಕ್ಕೆ, ಇದೇ ಮಾರ್ಕೆಟ್ ಅಲ್ಲಿ ಎಫಿಷಿಯನ್ಸಿ ತರೋದಕ್ಕೆ, ಗೂಡ್ಸ್ ಅಂಡ್ ಸರ್ವಿಸ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಕ್ಕೆ ಏನೇನ್ ಆಕ್ಷನ್ಸ್ ಗಳನ್ನ ತಗೊಂಡ್ರು ಅಂತ ಯೂನಿಟ್ 2 ಕಲಿತೀರಾ. ಸರಿ, ಇದೇ ವಿಷಯದಲ್ಲಿ ಯೂನಿಟ್ 3 ಅಂತ ನೀವು ಬಂದಾಗ, ಯೂನಿಟ್ 3 ಅಲ್ಲಿ ಇಂಡಿಯನ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ರೀತಿಯಾದಂತ ಒಂದು ಮಾರ್ಕೆಟ್ ಇತ್ತು ಅಂತ ನೋಡಕ್ ಸ್ಟಾರ್ಟ್ ಮಾಡ್ತೀರಾ. ಈಗ ಇಂಡಿಯಾದಲ್ಲಿ 1969ಗೆ ಒಂದು ಆಕ್ಟ್ ಬಂದಿರುತ್ತೆ, ಮಾನೋಪಾಲಿಸ್ ಅಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸ್ ಆಕ್ಟ್ ಅಂತ ಹೇಳಿ. ಅದರ ಒಂದು ಓವರ್ ವ್ಯೂನ ಸ್ಟಡಿ ಮಾಡಬೇಕು ಅಂತ ಯೂನಿಟ್ 3 ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಕಾಂಪಿಟೇಷನ್ ಆಕ್ಟ್ 2002 ಬಂತು, ಆದ್ರೆ ಅದು ಬರೋದ್ಕಿಂತ ಮುಂಚೆ 3 ಸ್ಟೇಜ್ ಅಲ್ಲಿ ಇದು ಡೆವಲಪ್ಮೆಂಟ್ ಆಯ್ತು. 1969 ಅಲ್ಲಿ ಒಂದು ಆಕ್ಟ್ ಬಂತು, ಮಾನೋಪಾಲಿಸ್ ಅಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪಾಲಿಸಿ ಇದು ಪ್ರಾಕ್ಟೀಸಸ್ ಅಂತ ಹೇಳಿ. ಆಮೇಲೆ 1986 ಅಲ್ಲಿ ಒಂದು ಆಕ್ಟ್ ಬರುತ್ತೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ. ಇದನ್ನು ಕೂಡ ನೀವು ನೋಡಿದೀರಾ. ಸೊ ಕನ್ಸ್ಯೂಮರ್ಸ್ ಗಳಿಗೆ MRP ರೈಟ್ಸ್ ಗಳನ್ನ ಇಡೋದು ಅಂತದ್ದು, ಸೆಲ್ಲಿಂಗ್ ಪ್ರೈಸ್ ಎಷ್ಟಿಡ್ಬೇಕು, ಇದಕ್ಕಿಂತ ಕೆಳಗೆ ಬರೋ ಹಾಗಿಲ್ಲ, ಇದಕ್ಕಿಂತ ಮೇಲೆ ಹೋಗೋ ಹಾಗಿಲ್ಲ, ವಿಪರೀತವಾಗಿ ಜಾಸ್ತಿನೂ ಮಾರೋ ಹಾಗಿಲ್ಲ, ವಿಪರೀತ ಕಡಿಮೆನೂ ಮಾರೋ ಹಾಗಿಲ್ಲ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಎಲ್ಲರೂ ಕೂಡ ಟಾಟ್ ಲಾದಲ್ಲಿ ಓದ್ಕೊಂಡು ಬಂದಿದ್ದೀರಾ. ಸೊ ಅದಾದ್ಮೇಲೆ ಬರುತ್ತೆ ಕಾಂಪಿಟೇಷನ್ ಆಕ್ಟ್ ಅಂತ. ಸೊ ಈ ಕಾಂಪಿಟೇಷನ್ ಆಕ್ಟ್ ಗಳಲ್ಲಿ, ಕಾಂಪಿಟೇಷನ್ ಆಕ್ಟ್ ಅಲ್ಲಿ ಬರುವಂತ ಡೆಫಿನೇಷನ್ಸ್ ಗಳೇನು, ಸೊ ಯಾವ ಯಾವ ರೀತಿಯಾದಂತಹ ಪ್ರಾವಿಷನ್ಸ್ ಗಳನ್ನ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ಸ್ ಗಳಾಗಿ ನಾವು ತೆಗೆದುಕೊಂಡಿದೀವಿ. ಸೊ ಡಾಮಿನೆಂಟ್ ಪೊಸಿಷನ್ ನ ಯಾವ ರೀತಿ ಅಬ್ಯೂಸ್ ಮಾಡ್ತಾರೆ, ಸೊ ಕಾಂಬಿನೇಷನ್ಸ್ ಗಳನ್ನ ನಾವು ಯಾವ ರೀತಿ ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳಿ ಅಂಡರ್ ಕಾಂಪಿಟೇಷನ್ ಆಕ್ಟ್ 2002 ಯೂನಿಟ್ 3 ಅಲ್ಲಿ ಕಲಿತೀರಾ. ಸೊ ಸರಿ ಸರ್, ಯೂನಿಟ್ 4 ಅಂತ ಬಂದೆ. ಯೂನಿಟ್ 4 ಅಂತ ಬಂದಾಗ ಯೂನಿಟ್ 3 ಅಲ್ಲಿ ಅಂತ ಕಾಂಪಿಟೇಷನ್ ಆಕ್ಟ್ ಇದೆ 2002, ಕಾಂಪಿಟೇಷನ್ ಫಾರಿನ್. ಯೂನಿಟ್ 1 ಅಲ್ಲಿ ಒಂದಿಷ್ಟು ಇಂಟ್ರೊಡಕ್ಷನ್, ಯೂನಿಟ್ 2 ಫಾರಿನ್ ಅಲ್ಲಿ ಯಾವ ರೀತಿ ನಡೀತಾ ಇದೆ, ಯೂನಿಟ್ 3 ಇಂಡಿಯನ್ ಲಾಸ್ ಗಳು ಏನ್ ಹೇಳ್ತಾ ಇದೆ ಕಾಂಪಿಟೇಷನ್ ಲಾ ಮೇಲೆ ಅಂತ ಬಂದಾಗ, ಸೊ ಅದನ್ನ ಗವರ್ನ್ ಮಾಡಕ್ ಒಂದಿಷ್ಟು ಕಮಿಷನ್ ಇವೆಲ್ಲ ಇರ್ಬೇಕಲ್ವಾ. ಸೊ ಅದು ಸ್ಟಾರ್ಟ್ ಆಗುತ್ತೆ ಕಾಂಪಿಟೇಷನ್ ಕಮಿಷನ್ಸ್ ಗಳು ಅಂತ ಕರಿತೀವಿ. ಸೊ CCI ಅಂತ ಕರಿತೀವಿ ಶಾರ್ಟ್ ಕಟ್ ಆಗಿ ನಾವು. ಸೊ ನ್ಯೂಸ್ ಗಳಲ್ಲೆಲ್ಲ ನೀವು ಬರುತ್ತೆ, ಅಬ್ಸರ್ವ್ ಮಾಡ್ತಾ ಇರಬೇಕು. ದಯವಿಟ್ಟು ಫೈನಲ್ ಇಯರಿಗೆ ಬಂದಿದ್ದೀರಾ, ನ್ಯೂಸ್ ಗಳನ್ನ ಅಪ್ಡೇಟ್ ಇಡಿ, ನ್ಯೂಸ್ ಪೇಪರ್ಸ್ ಗಳನ್ನ ಓದಿ, ಕರೆಂಟ್ ಅಫೇರ್ಸ್ ಅಪ್ಡೇಟ್ ಇಡಿ. ಸೊ ಸಾಮಾಜಿಕವಾಗಿ ಏನೇನು ಸೋಷಿಯಲ್ ಆಗಿ ಎಲ್ಲದನ್ನು ತಿಳ್ಕೊಳ್ಬೇಕು, ಎಲ್ಲದನ್ನು ತಿಳ್ಕೊಂಡಿರಿ. ಯಾವ ಸಿಚುವೇಶನ್ ಅಲ್ಲಿ ನೀವು ಯಾವ ಟೈಮಲ್ಲಿ ಯಾವ ಪಾಯಿಂಟ್ ಅಲ್ಲಿ ಕೋರ್ಟ್ ಅಲ್ಲಿ ಮಾತಾಡ್ಬೇಕಾಗುತ್ತೆ ಅನ್ನುವಂಥದ್ದು ಹೇಳೋಕೆ ಆಗೋದಿಲ್ಲ. ಎಲ್ಲದ್ರ ಬಗ್ಗೆನೂ ಕೂಡ ಸ್ವಲ್ಪ ಸ್ವಲ್ಪ ನಾಲೆಜ್ ಆದ್ರೆ ಅಟ್ಲೀಸ್ಟ್ ಇರಬೇಕು. ಸೊ CCI ಅಂತೇಳಿ ನ್ಯೂಸ್ ಪೇಪರ್ ಎಲ್ಲ ಬರ್ತಾ ಇರುತ್ತೆ. ಆ CCI ಹೇಗೆ ಕಾಂಪೋಸ್ ಆಗುತ್ತೆ, ಅವರ ಡ್ಯೂಟೀಸ್ ಏನು, ಆ CCI ಪವರ್ಸ್ ಏನು, ಆ CCI ಫಂಕ್ಷನ್ಸ್ ಏನು. ಸೊ ಟೋಟಲ್ ಆಗಿ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯೂನಿಟ್ ನಂಬರ್ 4 ಅಲ್ಲಿ ಎಲ್ಲದೂ ನೀವು ಕಲಿಯೋದು CCI ಬಗ್ಗೆನೆ. ಕಾಂಪಿಟೇಷನ್ ಕಮಿಷನ್ ಬಗ್ಗೆ ಕಲಿತೀರಾ. ಸ್ಪರ್ಧಾ ಆಯೋಗ, ಭಾರತದ ಸ್ಪರ್ಧಾ ಆಯೋಗ ಅಂತೇಳಿ ನಾವು ಕರಿತೀವಿ ಇದನ್ನ, ಆಯ್ತಾ. ಸೊ ಯೂನಿಟ್ 5 ಅಲ್ಲಿ ಇದೇ CCI ಬರುವಂತಹ ಜನರಲ್ ಇರ್ತಾರೆ, ಡೈರೆಕ್ಟರ್ ಜನರಲ್ ಅಂತ ನಾವು ಕರಿತೀವಿ, ಅಂದ್ರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅವರೆಲ್ಲದನ್ನು ಕೂಡ ಹೆಡ್ ಮಾಡ್ತಾ ಇರ್ತಾರೆ. ಸೊ ಅವರ ಡ್ಯೂಟೀಸ್ ಗಳೇನು, ಇಫ್ ಇನ್ ಕೇಸ್ ಯೂನಿಟ್ 3, 4, 5 ಇರುವಂತಹ ಯಾವುದೇ ಒಂದು ಪಾಲಿಸೀಸ್ ಗಳನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಯಾವ ರೀತಿಯಾದಂತ ಪೆನಾಲ್ಟೀಸ್ ಗಳನ್ನ ಹಾಕ್ತಿವಿ. ಸೊ ಅದಾದ್ಮೇಲೆ ಕಾಂಪಿಟೇಷನ್ ಅಡ್ವೊಕೇಸಿ ಏನ್ ಮಾತಾಡುತ್ತೆ, ಇದರಲ್ಲಿ ನಮ್ಮ ಲಾಯರ್ಸ್ ಗಳ ಒಂದು ರೋಲ್ ಏನು, ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಕೇಸ್ ಲಾಸ್ಗಳು. ಇದಿಷ್ಟು ನಿಮ್ಮ ಕಾಂಪಿಟೇಷನ್ ಲಾನ ಸಿಲೆಬಸ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಕಾಂಪಿಟೇಷನ್ ಲಾ ಸಿಲೆಬಸ್. ಸೊ ಡೈರೆಕ್ಟ್ ಆಗಿ ನಾನು ಹೋಮ್ ಪೇಜನ್ನೇ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಮುಂದಿನ ವಿಡಿಯೋಸ್ಗಳಲ್ಲಿ ಏನ್ ಮಾಡೋಣ, ಸೊ ಎನಿಯೋ ಮತ್ತೊಂದ್ಸಲ ಕ್ವಿಕ್ ರಿಪಿಟೇಷನ್ ಏನಾದ್ರು ಮಾಡಬೇಕು ಅಂತಂದ್ರೆ, ಕಾಂಪಿಟೇಷನ್ ಲಾ ಅನ್ನುವಂಥದ್ದು ಮಾರ್ಕೆಟ್ ಅಲ್ಲಿ ಹೆಲ್ದಿ ಕಾಂಪಿಟೇಷನ್ ನ ಮೇಂಟೈನ್ ಮಾಡಿ, ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಸರಿಯಾಗಿ ಸಪ್ಲೈ ಮಾಡೋದ್ರ ಮುಖಾಂತರ ಪ್ರೊಡಕ್ಟಿವ್ ಆಗಿ, ಎಫಿಷಿಯಂಟಿ ಆಗಿ, ಇನೋವೇಟಿವ್ ಆಗಿ ಮೇಂಟೈನ್ ಮಾಡ್ತಾ ಕನ್ಸ್ಯೂಮರ್ ಮತ್ತೆ ಸೇಲ್ ಮಾಡುವಂತವ್ರು ಎಲ್ಲರ ರೈಟ್ಸ್ ಗಳನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಬಂದಂತ ಒಂದು ಸಬ್ಜೆಕ್ಟ್ ಕಾಂಪಿಟೇಷನ್ ಲಾ. ಇದರಲ್ಲಿ 5 ಯೂನಿಟ್ ಆಗಿ ಡಿವೈಡ್ ಮಾಡಿದ್ದಾರೆ ಯೂನಿವರ್ಸಿಟಿ ಅವರು. ಸೊ ಅದರ ಪ್ರಕಾರ
ಯೂನಿಟ್ 1 ಅಂತ ಬಂದಾಗ ಸೊ ಬೇಸಿಕ್ ಇಂಟ್ರೊಡಕ್ಷನ್ ಓವರ್ ಹೇಗೆ ಪ್ರಾಕ್ಟೀಸ್ ಹೇಗೆ ರೆಗ್ಯುಲೇಟ್ ಹೇಗೆ ಮಾಡ್ತೀರಾ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ಯೂನಿಟ್ 2 ಅಂತ ಬಂದಾಗ ಫಾರಿನ್ ಅಲ್ಲಿ ಇರುವಂತ ಆಕ್ಟ್ ಆಂಟಿ ಟ್ರಸ್ಟ್ ಆಗಿರ್ಬೋದು, ಕೆಲ್ಟನ್ ಆಕ್ಟ್ ಆಗಿರ್ಬೋದು, ಅಥವಾ ಫೆಡರಲ್ ಟ್ರೇಡ್ ಕಮಿಷನ್ ಆಕ್ಟ್ ಆಗಿರ್ಬೋದು, ಕಾಂಪಿಟೇಷನ್ ಆಕ್ಟ್ ಆಗಿರ್ಬೋದು, ಎಂಟರ್ಪ್ರೈಸಸ್ ಆಕ್ಟ್ ಆಗಿರ್ಬೋದು. ಸೊ ಆ ವಿಷಯಗಳ ಬಗ್ಗೆ ತಿಳ್ಕೊಳ್ತೀರಾ. ಯೂನಿಟ್ 3 ಅಂತ ಬಂದಾಗ ರೆಸ್ಟ್ರಿಕ್ಟಿವ್ ಟ್ರೇಡ್ ಆಕ್ಟ್ ಇಂಡಿಯನ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ರೀತಿ ಆಕ್ಟ್ ಆಗ್ತಾ ಇದೆ ಅಂತ. 1916 ಅಲ್ಲಿ ರೆಸ್ಟ್ರಿಕ್ಟಿವ್ ಟ್ರೇಡ್ ಆಕ್ಟ್ ಬಂತು, 1986 ಅಲ್ಲಿ ಪ್ರೊಟೆಕ್ಷನ್ ಆಕ್ಟ್ ಬಂತು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, 2002 ದಲ್ಲಿ ಕಾಂಪಿಟೇಷನ್ ಆಕ್ಟ್ ಅನ್ನುವಂಥದ್ದು ಬರುತ್ತೆ. ಪೊಸಿಷನ್, ಡಾಮಿನೇಷನ್ ಮತ್ತೆ ಕಾಂಬಿನೇಷನ್ಸ್ ಗಳ ಬಗ್ಗೆ ಕಲಿತಾ ಹೋಗ್ತೀರಾ. ಯೂನಿಟ್ 4 ಅಂತ ಬಂದಾಗ ಕಂಪ್ಲೀಟ್ ಆಗಿ CCI ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಯೂನಿಟ್ 5 ಅಂತ ಬಂದಾಗ ಸೊ ಅದಕ್ಕೆ ಸಂಬಂಧಪಟ್ಟಂತ ಜನರಲ್, ಯಾರ್ಯಾವ ಡೈರೆಕ್ಟರ್ ಜನರಲ್, ಪೆನಾಲ್ಟೀಸ್, ಅಡ್ವೊಕೇಸಿ, ಕೇಸ್ ಲಾ, ಸೊ ಇಂಥ ವಿಷಯಗಳನ್ನ ಯೂನಿಟ್ ನಂಬರ್ 5 ದಲ್ಲಿ ಕಲಿತಾ ಹೋಗ್ತೀರಾ. ಇದಿಷ್ಟು ನಿಮಗಿರುವಂತಹ ಸಿಲೆಬಸ್ ಕಾಪಿ. ಮುಂದಿನ ವಿಡಿಯೋಸ್ಗಳಲ್ಲಿ 100% ಒಂದೊಂದೇ ಟಾಪಿಕ್ ನಾನು ತಗೊಳ್ತಾ ಹೋಗ್ತೀನಿ. ಮತ್ತೆ ನೋಡಿ, ಈಗ ಯೂನಿಟ್ 1 ಅಂತ ತಗೊಳ್ತಾನೆ, ಆ ಯೂನಿಟ್ 1 ಅಲ್ಲೇ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವ್ದಾವ್ದು ಕೇಳಿದ್ದಾರೆ. ಸೊ ಒಂದೊಂದೇ ವಿಷಯಗಳನ್ನು ತಗೊಳ್ತಾ, ಉದಾಹರಣೆಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳು ಯಾವ್ಯಾವ ತರ ಇದೆ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಒಂದೊಂದೇ ಟಾಪಿಕ್ಸ್ ಗಳು ನಾನು ಫಿನಿಶ್ ಮಾಡ್ತಾ ಹೋಗ್ತೇನೆ. ಸೊ ಒಂದೊಂದೇ, ಆಮೇಲೆ ಇನ್ನೊಂದು ಟಾಪಿಕ್ ತಗೊಳ್ತಾನೆ, ಕಾಂಪಿಟೇಷನ್ ಪಾಲಿಸಿ ಅಂಡ್ ಎಕನಾಮಿಕ್ಸ್ ಹೇಗಿದೆ, ಸೊ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಅದನ್ನು ಫಿನಿಶ್ ಮಾಡ್ತಾ ಹೋಗ್ತೇನೆ. ಈ ರೀತಿ ಕಂಪ್ಲೀಟ್ ಆಗಿ 5 ಯೂನಿಟ್ಗಳ ಕ್ಲಾಸಸ್ಗಳನ್ನು ನಾನೇ ಮಾಡಿದ್ದೇನೆ. ಆದ್ರೆ 100% ಕ್ಲಾಸಸ್ಗಳನ್ನು ನೀವೇನಾದ್ರೂ ತಗೊಳ್ಬೇಕು ಅಂದ್ರೆ ದಯವಿಟ್ಟು ಕೆಳಗಡೆ ಇರುವಂತ ನಂಬರ್ಸ್ಗಳಿಗೆ ಕಾಲ್ ಮಾಡಿ. ಇವನ್ ಆಪ್ ಸ್ಟೋರ್, ವಿಂಡೋಸ್ ಅಥವಾ ಐಫೋನ್ ಸ್ಟೋರ್ ಇದಾಗಿರ್ಬಹುದು, ಸ್ಟೋರ್ ಆಗಿರಬಹುದು, ಅಥವಾ ನಮ್ಮ ಪ್ಲೇ ಸ್ಟೋರ್ ಆಗಿರಬಹುದು, ಎಲ್ಲದರಲ್ಲೂ ಕೂಡ ನಾವು ಕಂಪ್ಲೀಟ್ ಆಗಿ ಅವೈಲೇಬಲ್ ಇದ್ದೇವೆ. ಸೊ ಇವನ್ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾ, ಟೆಲಿಗ್ರಾಮ್ ಎಲ್ಲದರಲ್ಲೂ ಅವೈಲೇಬಲ್ ಇದೆ. ನೀವು ಮಾಡಬೇಕಾಗಿರೋದು ಜಸ್ಟ್ ಕೆಳಗಡೆ ಇರುವಂತ ನಂಬರ್ಸ್ಗಳಿಗೆ ಕಾಲ್ ಮಾಡಿ, ಡೆಮೋ ನೋಟ್ಸ್ ತಗೊಳ್ಳಿ, ಡೆಮೋ ಕ್ಲಾಸಸ್ಗಳು ತಗೊಳ್ಳಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಂಡು ನೀವು 100% ಕ್ಲಾಸಸ್ಗಳನ್ನ ಅಕ್ವೈರ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇಲ್ಲಿರುವಂತ ಎಲ್ಲಾ ಕ್ಲಾಸಸ್ಗಳನ್ನು ಒಂದೊಂದಾಗಿ ಡೀಪ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.